ಇವತ್ತು ನಾಡದ್ರೋಹಿಗಳು ಏನು ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಅದನ್ನು ಹರಿದು ಹಾಕೋದ್ರ ಮುಖಾಂತರ ಪುಂಡಾಟಿಕೆಯನ್ನು ಮೆರಿತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ. ನಾವು ಕೂಡ ಇವತ್ತು ಅವ್ರ ವಿರೋಧವಾಗಿ ಒಂದು ಸ್ವಾಭಿಮಾನ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಮುಂದಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥದ್ದು, ನಮ್ಮ ಹೋರಾಟವನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವ್ಯಾರೂ ಕೂಡ ಕುಗ್ಗುವುದಿಲ್ಲ. ಈ ಒಂದು ಹೋರಾಟ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಯ ಕಿಚ್ಚನ್ನು ಹಚ್ತದ. ಅದಕ್ಕೆ ಇವತ್ತು ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನು ಪದೇ ಪದೇ ಖ್ಯಾತಿಯನ್ನು ಮಾಡ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯ ಗುಂಡಾಗಳನ್ನು, ಆ ಸಂಘಟನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು ಮತ್ತು ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಗಡಿಪಾರು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಹರಿದಾಕಿರುವಂಥ ಈ ಕನ್ನಡದ ಕಡ್ಡಾಯದ ಆದೇಶ ಪ್ರತಿಯನ್ನು ಯಾರು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನು ತಕ್ಷಣವೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವ್ರನ್ನ ಬಂಧಿಸಿ ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕು. ಮತ್ತು ಇವತ್ತು ಏನು ಈ ಒಂದು ಉದ್ದಟತನವನ್ನು ಮೆರೆದಿದ್ದಾರೆ, ಈ MES ಎಲ್ಲರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಿ ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕು. ನಾನು MES ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಮೊನ್ನೆನೇ ನೀವು ಮಹಾರಾಷ್ಟ್ರದ ನೀವು ಎಲ್ಲಿ ಸೇರ್ಬೇಕಂತ ಹೋಗ್ತಾ ಇದ್ರಿ, ಅಲ್ಲಿ ಮಹಾರಾಷ್ಟ್ರ ರಾಜ್ಯದ ಅಧಿಕಾರಿಗಳೇ ಅಲ್ಲಿಯ ಸರ್ಕಾರ ನಿಮ್ಮನ್ನ ಮುಖಕ್ಕೆ ಮಂಗಳಾರತಿ ಮಾಡಿ ವಾಪಸ್ ಕಳಿಸುವಂಥ ಕೆಲಸ ಮಾಡಿದೆ. ಆದರೂ ನಿಮಗೆ ನಾಚಿಕೆ ಬರ್ತಾ ಇಲ್ಲ. ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ಇನ್ನಾದರೂ ಕೂಡ ನೀವು ಸುಧಾರಿಸಿ ಯಾವ ರಾಜ್ಯದೊಳಗಿದ್ದೀರಿ, ಯಾವ ರಾಜ್ಯದ ಅನ್ನವನ್ನು ಉಣ್ತೀರಿ, ಆ ರಾಜ್ಯದ ಭಾಷಿಕರಾಗಿ ಇಲ್ಲಿಯ ಕನ್ನಡಿಗರಾಗಿ ಬದುಕ್ರಿ ಅಂತ ಹೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿತು ಅಂತಂದರೆ ನಾವ್ಯಾರೂ ಕೂಡ ಸಹಿಸುವುದಿಲ್ಲ. ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ಎಷ್ಟು ನಮ್ಮ ಹೋರಾಟವನ್ನು ಹತ್ತಿಕ್ತಾ ಇದ್ದೀರಿ ಅಷ್ಟು ನಮ್ಮ ಕಾರ್ಯಕರ್ತರು ಉಲ್ಬಣಗೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಬರ್ತಾ ಇದೆ. ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗಬೇಡ್ರಿ. ಯಾಕಂದರೆ ಮುಂದೆ ಆಗುವಂಥ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗತ್ತೆ. ನಮ್ಮ ಹೋರಾಟವನ್ನು दयविಟ್ಟು ನಿಲ್ಲಿಸಬೇಡ್ರಿ. ನಾವು इल्लिंद जिल्हाधिकारीಗಳಿಗೆ ಹೋಗಿ गृह सचिवरिಗೊಂದು मनवी पत्रವನ್ನು ಕೊಡ್ತಾ ಇದ್ದೀವಿ. भाषा आणि लिहिली जातो ती भाषा जो कायदा निर्माण झाला आहे त्या कायद्याचा आम्ही तो निषेध करतोय आणि तो कायदा इथं न जळता त्याचा आम्ही फाडत आहोत. मराठी भाषिक ह्या कायद्याला कधीच अनुमोदन देणार नाहीत असं या DC ऑफिस समोर आम्ही DCला आंदोलन सांगत आहोत. आणि ह्या कायद्याची अंमलबजावणी जर जिल्हाधिकाऱ्याने येत्या 2 महिन्यामध्ये थांबवली नाही तर तीव्र आंदोलन सीमा भागामध्ये रस्ता रोको असून देत, कुठलेही असून देत आंदोलन छेडण्यात येईल आणि त्याला संपूर्ण जिल्हा प्रशासन जबाबदार आहे असं आम्ही या कायद्याचा निषेध करून कायदा काढून कर्नाटक सरकारला सांगत आहोत. महाराष्ट्र